ಮಾದಾಪಟ್ಟಣ ಬಳಿಯ ಕಲ್ಲು ಕ್ವಾರಿಯಲ್ಲಿ ದುರಂತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಫ್ರೀಡಂ ಟಿವಿಗೆ ಶಾಸಕ ಎಸ್.ಟಿ. ಸೋಮಶೇಖರ್ ರಿಯಾಕ್ಟ್ ಮಾಡಿದ್ದಾರೆ. ಮಾದಾಪಟ್ಟಣ ಬಳಿಯ ಕಲ್ಲು ಕ್ವಾರಿಯಲ್ಲಿ ದುರಂತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಫ್ರೀಡಂ ಟಿವಿಗೆ ಶಾಸಕ ಎಸ್.ಟಿ. ಸೋಮಶೇಖರ್ ರಿಯಾಕ್ಟ್ ಮಾಡಿದ್ದಾರೆ. ಈ ಬಗ್ಗೆ ಕ್ರಮ ಕೈಗೊಳ್ಳದಿದ್ರೆ ಪ್ರತಿಭಟನೆ ಮಾಡ್ತೇನೆ, ವಿಧಾನಸೌಧದ ಗಾಂಧಿ ಪ್ರತಿಮೆಯ ಬಳಿ ಪ್ರತಿಭಟನೆ ಮಾಡ್ತೇನೆ, ಅಕ್ರಮ ಗಣಿಗಾರಿಕೆಯನ್ನ ನಿರ್ದಾಕ್ಷಿಣ್ಯವಾಗಿ ಮಟ್ಟ ಹಾಕಬೇಕು, ಗಣಿ ಮಾಲೀಕರ ಬೇಜವಾಬ್ದಾರಿಯಿಂದ ದುರಂತ ಸಂಭವಿಸಿದೆ, ಅಕ್ರಮ ಗಣಿ ಮಾಲೀಕರನ್ನ ತಕ್ಷಣವೇ ಬಂಧಿಸಬೇಕು, ಈ ಬಗ್ಗೆ ಸಿಎಂ ಡಿಕೆಶಿ ಕೂಡಲೇ ಕ್ರಮವನ್ನ ಕೈಗೊಳ್ಳಬೇಕು. ಫ್ರೀಡಂ ಟಿವಿ ಮೂಲಕ ಶಾಸಕ ಎಸ್.ಟಿ. ಸೋಮಶೇಖರ್ ಆಗ್ರಹವನ್ನ ಮಾಡಿದ್ದಾರೆ. ಇನ್ನು ಮಾದಾಪಟ್ಟಣ ಬಳಿಯ ಕಲ್ಲು ಕ್ವಾರಿಯಲ್ಲಿ ದುರಂತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಫ್ರೀಡಂ ಟಿವಿಗೆ ಶಾಸಕರು ಎಸ್.ಟಿ. ಸೋಮಶೇಖರ್ ಅವರು ರಿಯಾಕ್ಟ್ ಮಾಡಿದ್ರು. ನೀವು ಕೂಡ ಕೇಳಿಸ್ಕೊಂಡ್ರಿ ಏನೆಲ್ಲ ಮಾತನಾಡಿದ್ರು ಅಂತ. ಸದ್ಯಕ್ಕೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡಲೇ ಎಚ್ಚೆತ್ತುಕೊಳ್ಬೇಕಾಗುತ್ತೆ, ಸೂಕ್ತ ಕ್ರಮವನ್ನು ಕೂಡ ತೆಗೆದುಕೊಳ್ಬೇಕಾಗುತ್ತೆ. ಒಂದು ವೇಳೆ ಯಾವುದೇ ರೀತಿಯ ಕ್ರಮವನ್ನ ಜರುಗಿಸಿಲ್ಲ ಅಂತಂದ್ರೆ ನಾವು ವಿಧಾನಸೌಧದ ಗಾಂಧಿ ಪ್ರತಿಮೆಯ ಬಳಿ ಪ್ರತಿಭಟನೆಯನ್ನ ಮಾಡ್ತೇನೆ ಅಂತ ಕೂಡ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ಇನ್ನು ಅಕ್ರಮ ಗಣಿಗಾರಿಕೆಯನ್ನ ನಿರ್ದಾಕ್ಷಿಣ್ಯವಾಗಿ ಮಟ್ಟ ಹಾಕಬೇಕು. ಅದರ ಜೊತೆಗೆ ಅಲ್ಲಿ ಏನು ಕೆಲಸಗಳನ್ನ ಮಾಡ್ತಾರೆ, ಕೂಲಿ ಕಾರ್ಮಿಕರು ಹೊರ ರಾಜ್ಯಗಳಿಂದ ಬಂದಿರ್ತಾರೆ, ಅಂತವರಿಗೆ ಸೇಫ್ಟಿ ಅನ್ನೋದು ಬಹಳ ಮುಖ್ಯ ಆಗುತ್ತೆ. ಅವರಿಗೆ ಬೇಕಾದಂತ ಸುರಕ್ಷತಾ ಕ್ರಮಗಳನ್ನು ಕೂಡ ವಹಿಸಬೇಕಾಗತ್ತೆ. ಯಾರು ಈ ರೀತಿಯಾಗಿ ಅನಧಿಕೃತವಾಗಿ ಒಂದು ಕಲ್ಲು ಕ್ವಾರಿಯನ್ನ ನಡೆಸ್ತಾ ಇದ್ದಾರೆ ಅವರ ವಿರುದ್ಧ ಕೂಡ ಸೂಕ್ತ ಕ್ರಮವನ್ನ ಜರುಗಿಸಬೇಕು ಅಂತ ಕೂಡ ಹೇಳಿದ್ರು. ಜೊತೆಗೆ ಈ ಒಂದು ಅಕ್ರಮ ಗಣಿ ಮಾಲೀಕರೇನಿದ್ದಾರೆ ಅವರನ್ನ ತಕ್ಷಣವೇ ಬಂಧಿಸಬೇಕು. ಈ ಬಗ್ಗೆ ಸಿಎಂ ಡಿ.ಕೆ. ಶಿವಕುಮಾರ್ ಅವರು ಕೂಡ ಕೂಡಲೇ ಕ್ರಮವನ್ನ ಕೈಗೊಳ್ಳಬೇಕು. ಅವರು ಕೂಡ ರಿಪೋರ್ಟ್ ಅನ್ನ ಕೇಳಿದ್ದಾರೆ. ಆ ಒಂದು ರಿಪೋರ್ಟ್ ಅವರ ಕೈ ಸೇರಿದ ನಂತರ ಸೂಕ್ತ ಕ್ರಮವನ್ನ ತೆಗೆದುಕೊಳ್ತಾರೆ ಎನ್ನುವ ವಿಶ್ವಾಸ ಕೂಡ ನಮಗಿದೆ ಅಂತ ಫ್ರೀಡಂ ಟಿವಿ ಮೂಲಕ ಶಾಸಕ ಎಸ್.ಟಿ. ಸೋಮಶೇಖರ್ ಆಗ್ರಹ ಮಾಡಿದ್ದಾರೆ. ಕುರಿತು ಮಾತನಾಡಲಿಕ್ಕೆ ಶಾಸಕರಾದಂತಹ ಎಸ್.ಟಿ. ಸೋಮಶೇಖರ್ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ಸರ್ ನಮಸ್ತೆ ಮೇಡಮ್, ಹೇಳಿ. ಸರ್, ಈಗ ಇಷ್ಟೆಲ್ಲ ಕಲ್ಲು ಕ್ವಾರಿಯಲ್ಲಿ ಎಗ್ಗಿಲ್ಲದೆ ನಡೀತಾ ಇದೆ, ಬೆಂಗಳೂರು ಸುತ್ತಮುತ್ತ ಅಕ್ರಮ ಕ್ರಷರ್ ದಂಧೆ, ಇಷ್ಟಾದ್ರೂ ನಮ್ಮ ಅಧಿಕಾರಿಗಳು ಎಚ್ಚೆತ್ಕೊಳ್ತಾ ಇಲ್ವಲ್ಲ ಸರ್? ನಿನ್ನೆ ಮುಖ್ಯಮಂತ್ರಿಗಳಿಗೆ ಸ್ಪಾಟಿಗೆ ಕರೆಸಿ, ಕೃಷ್ಣ ಬೈರೇಗೌಡರನ್ನ ಸ್ಪಾಟಿಗೆ ಕರೆಸಿ ಇಬ್ಬರಿಗೂ ಸಂಪೂರ್ಣ ಮಾಹಿತಿ ಕೊಟ್ಟಿದ್ದೀನಿ. ಯಾರಿಂದ ಅಚಾತುರ್ಯ ಆಗಿದೆ, ಡಿಪಾರ್ಟ್ಮೆಂಟ್ ಏನ್ ಅಚಾತುರ್ಯ, ಲೋಕಲ್ ಪೊಲೀಸರ್ಸ್ ಏನ್ ಪ್ರಾಬ್ಲಮ್, ಪೊಲ್ಯೂಷನ್ ಡಿಪಾರ್ಟ್ಮೆಂಟ್ ಏನ್ ಪ್ರಾಬ್ಲಮ್ ಅನ್ನತಕ್ಕಂಥದ್ದನ್ನ ಅವ್ರಿಗೆ ಮಾಹಿತಿ ಕೊಟ್ಟಿದ್ದೀನಿ. ಅವರ ಕೂಡ್ಲೆ ಅವ್ರನ್ನ ಅರೆಸ್ಟ್ ಮಾಡ್ಬೇಕು. ಆಮೇಲೆ ಇದೆಲ್ಲ ಸೆಟ್ರೇಟ್ ಆಗೋ ಗಂಟ ಎಂಟೈರ್ ಬಂಡೆನ ಸ್ಟಾಪ್ ಮಾಡಿಸಿ ಅದೆಲ್ಲ ಸೆಟ್ರೇಟ್ ಮಾಡಿ ಫಸ್ಟ್ ಯಾರ ಬೇರೆ ಬೇರೆ ಈಗ ಮಧ್ಯಪ್ರದೇಶ, ಛತ್ತೀಸ್ಗಢ, ಬಿಹಾರ ಎಲ್ಲಾ ಕಡೆಯಿಂದ ಬಂದು ಇಲ್ಲಿ ಕೆಲಸ ಮಾಡ್ತಾರೆ. ಪಾಪ ಅವ್ರ ಫ್ಯಾಮಿಲಿ ಇರಲ್ಲ, ಅವರ ಪ್ರಾಣಿಗೆ ರಕ್ಷಣೆ ಕೊಡ್ತಕ್ಕಂಥದ್ದು ಫಸ್ಟ್ ಮಾಡ್ಬೇಕಾಗ್ತದೆ. ಅದ್ ಮಾಡಿದ್ರೆ ಸೆಟ್ರೇಟ್ ಮಾಡಿ 100% ಮಾಡ್ತೀವಿ ಅಂತ ಆದ್ಮೇಲೆ ಬಂಡೆ ಓಪನ್ ಮಾಡಿ, ಇಲ್ಲ ಬಂಡೆ ಯಾವ ಕಾರಣಕ್ಕೂ ಸ್ಟಾರ್ಟ್ ಮಾಡಿಸೋದು ಬೇಡ ಅಂತ ಮುಖ್ಯಮಂತ್ರಿಗಳಿಗೆ ಹೇಳಿದೀನಿ. ಆಮೇಲೆ ಡಿಪಾರ್ಟ್ಮೆಂಟ್ಗೂ ಕೂಡ ತಲೆದಂಡ ಆಗ್ಬೇಕಿದು. ಮುಖ್ಯಮಂತ್ರಿಗಳು ನೆನ್ನೆ ಅವ್ರಿಗೂ ಮಾಹಿತಿ ಕೊಟ್ಟಿದ್ದೀನಿ, ನೀವ್ ಯಾರಿಗಾರು ಒಬ್ಬರಿಗೆ ತಲೆದಂಡ ಮಾಡಿಸಿ. ಇಷ್ಟೆಲ್ಲ 7 ಜನ ಆದ್ರೂನು ಯಾರು ಆಕ್ಷನ್ ಆಗ್ಲಿಲ್ಲ. ಅವನು ಲ್ಯಾಂಡ್ ಲಾರ್ಡ್ ತಲೆ ತಪ್ಪಿಸ್ಕೊಂಡಿದ್ದಾನೆ. ಅವ್ರನ್ನ ಲೋಕಲ್ ಪೊಲೀಸ್ನವ್ರು ಅರೆಸ್ಟ್ ಮಾಡ್ತಾ ಇಲ್ಲ. ಬೆಳಗ್ಗೆ 7 ಗಂಟೆಗೆ ಆದದ್ದನ್ನು ಇದುವರೆಗೂ ಅವನ ಲ್ಯಾಂಡ್ ಲಾರ್ಡ್ ನ ಅರೆಸ್ಟ್ ಮಾಡ್ಲಿಲ್ಲ, ಕ್ವಾರಿ ಓನರ್ಗೆ. ಅದಕ್ಕೆ ಪೊಲೀಸ್ನವ್ರಿಗೂ ಹೇಳಿ ಅಂತ ಎಲ್ಲ ಹೇಳಿದೀನಿ. ಇದು ಬಹಳ ಅನಾಹುತ ಆಗಿದೆ. ಆ ಬಂಡೆ ಓನರ್ಸ್ ಇಂದ ಎಲ್ಲ ಕಲೆಕ್ಟ್ ಮಾಡಿ 1 ಕೋಟಿ ಅನುದಾನ ಕಾಂಪನ್ಸೇಷನ್ ಕೊಡಿಸಿ ಸರ್ ಅಂತ ಮಾಹಿತಿ ಕೊಟ್ಟಿದ್ದೀನಿ. ಇವತ್ತು ನಾಳೆ ಸಪರೇಟ್ ಆಗಿ ಮಿನರಲ್ಸ್ ಡಿಪಾರ್ಟ್ಮೆಂಟ್ ಮೀಟಿಂಗ್ ಮಾಡಿ ಅದಕ್ಕೆ ರೂಲ್ಸ್ ರೆಗ್ಯುಲೇಷನ್ ಎಲ್ಲ ಸೆಟ್ರೇಟ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಕಾದ್ ನೋಡ್ತೀನಿ ಮೇಡಮ್. ಸರ್, ಈಗ ನೀವು ಕೂಡ ಈ ಒಂದು ಹಿಂದೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ವಲ್ಪ ಎಚ್ಚೆತ್ಕೊಳ್ಳಿ ಅಂತ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ರಿ. ಅದನ್ನು ಕೂಡ ಪರಿಗಣನೆಗೆ ತೆಗೆದುಕೊಳ್ಳಿವಂತ, ಅದರ ಜೊತೆಗೆ ಸಾರ್ವಜನಿಕರು ಕೂಡ ಸಾಕಷ್ಟು ದೂರುಗಳನ್ನ ಕೊಟ್ಟಿದ್ದಾರೆ ಈ ಒಂದು ಆನಂದ್ ಸ್ವಾಮಿಯ ವಿರುದ್ಧವಾಗಿ. ಆದ್ರೂ ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಏನ್ ಹೇಳ್ತೀರಾ ಸರ್ ನೀವು? ಈಗ ಚಿರತೆ ಮರಿ ಸತ್ತೋದಾಗ್ಲೇ, ಗರ್ಭಿಣಿದು 3 ಸಣ್ಣ ಮರಿಗಳು ಅದು ಸತ್ತೋದಾಗ್ಲೇ ನಾನು ಅಸೆಂಬ್ಲಿಲಿ ಪೆಟಿಷನ್ ಕಮಿಟಿಲಿ ಕೂಡ ಪ್ರಸ್ತಾಪ ಮಾಡಿದ್ದೆ. ಆಗ ತನಿಖೆಗೆ ಎನ್ಕ್ವೈರಿ ಮಾಡ್ತೀನಿ, ಯಾವ್ದು ಲೀಗಲ್ಲು ಯಾವ್ದು ಇಲ್ಲೀಗಲ್ಲು ಅದನ್ನೆಲ್ಲ ಸಪರೇಟ್ ಮಾಡಿ ಅದೆಲ್ಲ ಕ್ಯಾನ್ಸಲ್ ಮಾಡಿ ಯಾವ್ದು ಲೀಗಲ್ ಇದೆ ರಕ್ಷಣೆಗೆ ಅವು ಮಾತ್ರ ಮಾಡ್ತೀನಿ ಅಂತಕ್ಕಂಥದ್ದನ್ನ ಹೇಳಿದ್ರು.
ಇದು ಫಸ್ಟ್ ಟೈಮ್ ಅಲ್ಲ ಮೇಡಮ್, ಬೇಕಾದಷ್ಟು ಹಸು ಸತ್ತೋಗಿದೆ, ಕುರಿ ಸತ್ತೋಗಿದೆ, ಕಾಡು ಪ್ರಾಣಿಗಳು ಸತ್ತೋಗಿದೆ. ಇಷ್ಟೆಲ್ಲ ಆದ್ರೂ ಡಿಪಾರ್ಟ್ಮೆಂಟ್ ಏನ್ ಮಾಡಿದ್ರು ಮಾಡಿದ್ರೆ, ಯಾಕೆಂದ್ರೆ ಡಿಪಾರ್ಟ್ಮೆಂಟ್ ಇವರೆಲ್ಲ ಈ ಕೊಡ್ತಕ್ಕಂತ ಕಾಸು ಇದೆಯಲ್ಲ ಮಂತ್ಲಿ ಅದಕ್ಕೆ ಈ ಪ್ರಬಲ ಲಾಬಿಗೆ ಮಣಿದು ಇವ್ರೇನು ಬಂಡೆ ಓನರ್ ಏನ್ ಮಾಡಿದ್ರು ನಡೀತದೆ ಅಂತಕ್ಕಂಥದ್ದು ಆಗ್ಬಿಟ್ಟಿದೆ. ಅದಕ್ಕೆ ಈ ಸರಿ ಮುಖ್ಯಮಂತ್ರಿಗಳಿಗೆ ಹೇಳಿದ್ದೀನಿ, ಸೀರಿಯಸ್ ಆಗಿ ಮಾಡ್ಬೇಕು ಅಂತ ಹೇಳಿದ್ದೀನಿ. ಆಮೇಲೆ ಪೊಲೀಸ್ ಡಿಪಾರ್ಟ್ಮೆಂಟ್ಗೂ ಕೂಡ ಮಾಹಿತಿ ಹೇಳಿದ್ದೀನಿ. ಅವ್ರು ಎಷ್ಟೋ ತರ ಅಲ್ಲಿ ಬಂಡೆಯವ್ರನ್ನ ಅರೆಸ್ಟ್ ಮಾಡ್ಬೇಕು, ಅವ್ರನ್ನ ಜೈಲಿಗೆ ಕಳಿಸ್ಬೇಕು. ಇನ್ ಮುಂದೆ ಈ ತರ ಜನರ ಪ್ರಾಣ ಜೊತೆಲಿ ಆಟ ಆಡಬಾರ್ದು. ಇವರೆಲ್ಲ ಬಂಡೆ ಓನರ್ಗಳು ಇವ್ರೇನಾಗಿದೆ, ಹಣದ ಮುಂದೆ ಏನ್ ಬೇಕಾದ್ರೆ ನಡೀತದೆ, ಯಾರ್ ಸತ್ರು ನಾವು ಜಯಿಸ್ಕೋತೀವಿ ಅಂತಕ್ಕಂಥದ್ದು ಇವತ್ತೆಲ್ಲ ಆಗ್ಬಿಟ್ಟಿದೆ. ಆ ಮುಂದಕ್ಕೆ ಆತರ ಆಗ್ಬಾರ್ದು, ಆತರ ಕಠಿಣ ಕ್ರಮ ತೆಗೆದುಕೊಳ್ಬೇಕು ಅಂತಕ್ಕಂಥದ್ದನ್ನ ಡಿಪಾರ್ಟ್ಮೆಂಟ್ಗೂ ಹೇಳಿದ್ದೀನಿ, ಮುಖ್ಯಮಂತ್ರಿಗೂ ಹೇಳಿದ್ದೀನಿ. ಸರ್, ಈಗ ಬಹಳ ಪ್ರಮುಖವಾಗಿ ಹಿಂದೆಯೂ ಕೂಡ ಈ ರೀತಿಯ ಘಟನೆಗಳಾಗಿತ್ತು ಅಂತ ಹೇಳ್ತಾ ಇದ್ರಿ, ಜೊತೆಗೆ ನೀವು ಕೂಡ ಹೇಳಿದ್ರಿ ಮೊದಲು ಎಚ್ಚೆತ್ಕೊಳ್ಬೇಕು ಅಂತ. ಈಗ ಬಹಳ ಮುಖ್ಯವಾಗಿ 7 ಜೀವ ಬಲಿಯಾಗಿದೆ, ಅದರ ಹೊಣೆಯನ್ನ ಯಾರು ಹೊರ್ತಾರೆ? ಇನ್ನು ಎಷ್ಟು ಜೀವಗಳು ಬಲಿಯಾಗಬೇಕು? ಹಣದಾಸೆಗೆ ಇವ್ರು ಈ ರೀತಿಯಾಗಿ ಕೆಲಸ ಮಾಡ್ಲಿಕ್ಕೆ ಬಿಡ್ತಾ ಇದ್ದಾರೆ ಅಂತಂದ್ರೂ ಕೂಡ ಹಣದ ಜೊತೆಗೆ ಜನರ ಬೆಂಬಲ ಬೇಕೇ ಬೇಕಲ್ವಾ ಸರ್ ಯಾರಿಗೆ ಆದ್ರೂ? ಈಗ ನೆಗ್ಲಿಜೆನ್ಸ್ ಗಣಿ ಓನರ್ಸ್ ಇದೆ ಮೇಡಮ್. ಈಗ ಅಲ್ಲಿ ನೋಡಿದ್ರೆ 100 ಫೀಟ್ ಮೇಲ್ಗಡೆ ಕೆಲಸ ಮಾಡುವಾಗ ಹೆಚ್ಚು ಕಡಿಮೆ ಅನಾಹುತ ಆದ್ರೆ ಬಿದ್ರೆ ಕೆಳಗಡೆ ಚೂರು ಪಾರು ಕೆಳಗಡೆ ಯಾರು ಕೆಲಸ ಮಾಡ್ತಾ ಇರ್ತಾರೆ ಅವ್ರಿಗೆ ಇನ್ಫಾರ್ಮ್ ಮಾಡ್ಬೇಕಾಯ್ತು ಇವ್ರು. ಹೌದು, ನಾವ್ ಮೇಲ್ಗಡೆ ಕೆಲಸ ಮಾಡ್ತೀವಿ, ನೀವು ಕೆಳಗಡೆ 100 ಫೀಟ್ ಅಲ್ಲಿ ಯಾರು ಇರಬಾರ್ದು ಅಂತ ಮಾಡ್ಬೇಕು. ಈ ಕೆಳಗಡೆ ಕೆಲಸ ಮಾಡೋರಿಗೆ ಮಾಹಿತಿ ಇಲ್ಲ ಮೇಲ್ಗಡೆ ಏನ್ ಮಾಡ್ತಾರೆ ಅಂತ ಪಾಪ. ಯಾಕೆಂದ್ರೆ 100-150 ಅಡಿ ಮೇಲ್ಗಡೆ ಇದೆ. ಆ ಮೇಲ್ಗಡೆ ಕೆಲಸ ಮಾಡೋನು ಬೇಜವಾಬ್ದಾರಿ. ಅವರು ಯೋಚನೆ ಮಾಡ್ಬೇಕಾದ್ರೆ ಹೆಚ್ಚು ಕಡಿಮೆ ಆದ್ರೆ ಕೆಳಗಡೆ ಕೆಲಸ ಮಾಡ್ತಾ ಇರ್ತಾರೆ, ಅವ್ರಿಗೆ ತೊಂದರೆ ಆಗುತ್ತೆ ಅಂತ. ಏನ್ ಮಾಡ್ತಾರೆ, ಹಣದ ಲಾಬಿ ಜೋರಿದೆಯಲ್ಲ, ಕೋಟ್ಯಾಂತರ ರೂಪಾಯಿ ಹೊಡೆದು ಲೂಟ್ ಮಾಡಿದ್ದಾರೆ, ಏನಾದ್ರೂ ಬಚಾವ್ ಮಾಡ್ಕೋಬಹುದು ಅಂತಕ್ಕಂಥದ್ದು ಇರ್ತದೆ. ಅದಕ್ಕೆ ತಲೆದಂಡ ಹಾಕ್ಬೇಕು ಈ ಮೈನ್ ಡಿಪಾರ್ಟ್ಮೆಂಟ್ನವ್ರಿಗೆ. ಏನ್ ಮಾಡ್ತಾರೆ, ಎಲ್ಲ ರಿಪೋರ್ಟ್ ಕೇಳಿದ್ದಾರೆ ಮುಖ್ಯಮಂತ್ರಿಗಳು. ಆ ರಿಪೋರ್ಟ್ ಬಂದಾದ್ಮೇಲೆ ಏನ್ ಆಕ್ಷನ್ ಮಾಡ್ತಾರೆ ನೋಡ್ಬೇಕು, ಕಾದ್ ನೋಡ್ಬೇಕು ಮೇಡಮ್. ಸರ್, ಈಗ ಒಂದು ವೇಳೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ರಿಪೋರ್ಟ್ ಕಾರ್ಡ್ ಸಿಎಂ ಕೈ ಸೇರಿದ್ರು ಕೂಡ ಯಾವುದೇ ರೀತಿಯ ಕ್ರಮವನ್ನ ಜರುಗಿಸಿಲ್ಲ, ತಲೆದಂಡ ಮಾಡಿಲ್ಲ ಅಂತಂದಲ್ಲಿ ನಿಮ್ಮ ನಡೆ ಯಾವ ರೀತಿ ಆಗಿರುತ್ತೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ? ವಿಧಾನಸೌಧದ ಮುಂದೆ ಗಾಂಧಿ ಸ್ಟ್ಯಾಚ್ಯೂ ಮುಂದೆ ಪ್ರತಿಭಟನೆ ಮಾಡ್ಬೇಕು ಅಂತ ತೀರ್ಮಾನ ಮಾಡಿದ್ದೀನಿ ಮೇಡಮ್. ತೀರ್ಮಾನ ಮಾಡಿ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಕ್ಕಂತ ಕೆಲಸ ಮಾಡ್ತೀನಿ. ಅದನ್ನ ಬಿಡೋದಿಲ್ಲ. ಇದು ಒಂದು ತಾರ್ಕಿಕ ಅಂತ್ಯ ಕಾಣಿಸ್ತೀನಿ. ಸರ್, ಈಗ ಯಾವ ರೀತಿ ಆಗುತ್ತೆ ಅಂತಂದ್ರೆ ಯಾವುದೇ ಒಂದು ಪ್ರಕರಣ ಆದ್ರೂ ಕೂಡ ಕೇವಲ ಭರವಸೆಯಾಗಿ ಉಳಿಯುತ್ತೆ, ಜೊತೆಗೆ ಈಗ ಕುಟುಂಬಗಳಿಗೆ ನಾವು ಪರಿಹಾರ ಕೊಡ್ತೀವಿ ಅಂತ ಅಷ್ಟೇ ಹೇಳ್ತಾರೆ. ಆದ್ರೆ ಕುಟುಂಬದಲ್ಲಿ ಕಳ್ಕೊಂಡಂತಹ ಜೀವವನ್ನು ತುಂಬಿಕೊಡ್ಲಿಕ್ಕೆ ಯಾರ ಕೈಲೂ ಸಾಧ್ಯ ಆಗಲ್ವಲ್ಲ ಸರ್? ಇಲ್ಲ ಮೇಡಮ್, ಪರಿಹಾರ ಇಂಪಾರ್ಟೆಂಟ್ ಅಲ್ಲ. ಪರಿಹಾರ ಬೇರೆ ಬೇರೆ ಕೊಡ್ತಾರೆ, ಸರ್ಕಾರನು ಕೊಡ್ತೀನಿ ಅಂತ ಘೋಷಣೆ ಮಾಡಿದ್ದಾರೆ. ಅಲ್ಲಿ 16,000 ಜನ ಕೆಲಸ ಮಾಡ್ತಾ ಇದಾರೆ ಮೇಡಮ್. ಅಲ್ಲಿ ಸುಮಾರು 106 ಬಂಡೆಯಲ್ಲಿ ಹೊರ ದೇಶದಿಂದ ಬಂದಂತವ್ರು, ಗುಲ್ಬರ್ಗ, ಯಾದಗಿರಿ, ರಾಯಚೂರ್ ಈ ತರದವರು ಸಿಕ್ಕಾಪಟ್ಟೆ ಬಂದು ಕೆಲಸ ಮಾಡ್ತಾ ಇರ್ತಾರೆ. ಅವ್ರಿಗೆ ರಕ್ಷಣೆ ಕೊಡ್ಬೇಕಲ್ಲ. ಹೌದೌದು, ಛತ್ತೀಸ್ಗಢ ಬಂದವ್ರೆ, ಮಧ್ಯಪ್ರದೇಶದಿಂದ ಬಂದವ್ರೆ, ಹೊರ ದೇಶದವರು ಬಂದು ಇಲ್ಲಿ ಕೆಲಸ ಮಾಡುವಾಗ ಅವ್ರಿಗೆ ರಕ್ಷಣೆ ಇಲ್ಲ ಅಂತಂದ್ರೆ ಆಮೇಲೆ ಯಾರು ಬರ್ತಾರೆ? ಆಮೇಲೆ ಕರ್ನಾಟಕದವರು ಕೂಡ ಹೊರಗಡೆ ಹೋಗಿ ಬಂಡೆಯಲ್ಲಿ ಮತ್ತೆಲ್ಲ ಕೆಲಸ ಮಾಡ್ತಾರೆ. ಇವ್ರ ರಕ್ಷಣೆ ಇಲ್ಲಿ ಕೊಡದೆ ಹೋದ್ರೆ ನಮ್ಮ ರಾಜ್ಯದವರು ಹೊರಗಡೆ ಹೋದ್ರೆ ಅವ್ರಿಗೆಲ್ಲ ರಕ್ಷಣೆ ಕೊಡ್ತಾರೆ. ಈಗ ಸರ್ಕಾರನು ಕೂಡ ಎಲ್ಲಾರನ್ನು ಕೂಗಿ ರೂಲ್ಸ್ ರೆಗ್ಯುಲೇಷನ್ ಟೈಟ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಮುಖ್ಯಮಂತ್ರಿ ಮೇಲೆ ವಿಶ್ವಾಸ ಇದೆ, 2-3 ದಿವಸದಲ್ಲಿ ಮಾಡ್ತೀನಿ ಅಂತ ಹೇಳಿದ್ದಾರೆ. ನಾನು ವಾಚ್ ಮಾಡ್ತಾ ಇದ್ದೀನಿ. ಅದೇನೇನ್ ಬೇಕು ಬಂದೋಬಸ್ತ್ ರಕ್ಷಣೆ ಕೊಡ್ತಕ್ಕಂತ ಅದಕ್ಕೆ ನಾನು ಕೂಡ ಮುಂದೆ ನಿಂತಿರ್ತೀನಿ ಮೇಡಮ್. ಸರ್, ಈ ಕಿಲ್ಲರ್ ಕ್ವಾರಿ ಏನಿದೆ ಇದ್ರ ಸೂತ್ರಧಾರಿ ಜೊತೆಗೆ ಕಿಂಗ್ ಪಿನ್ ಆನಂದ್ ಸ್ವಾಮಿ ಆತ ಪರಾರಿಯಾಗಿದ್ದಾನೆ. ಇನ್ನು ಎಷ್ಟು ದಿನ ಬೇಕಾಗುತ್ತೆ ಸರ್ ಈತನನ್ನ ಹುಡುಕಾಟ ಮಾಡಲಿಕ್ಕೆ? ನಿನ್ನೆ SP-ಗೆ DIG-ಗೆ ನಾನು ಕೂಡ ಮುಖ್ಯಮಂತ್ರಿಗಳ ಎದುರುಗಡೆ ಮನವಿ ಮಾಡಿದ್ದೇನೆ. ಅವನು 3 ಗಂಟೆನೂ ಕೂಡ ಕ್ವಾರಿ ಪಕ್ಕದಲ್ಲೇ ಇದ್ರೂ ಕೂಡ ನೀವು ಅರೆಸ್ಟ್ ಮಾಡ್ಲಿಲ್ಲ. ನೀವು ಅವನ್ ಕೊಡೋ ಎಂಜಲ್ ಕಾಸ್ಗೆ ಏನಾದ್ರು ತಗೊಂಡ್ರೆ ನಿಮ್ ತಲೆದಂಡ ಆಯ್ತದೆ. ಅವ್ರನ್ನ ಕೂಡ್ಲೆ ಅರೆಸ್ಟ್ ಮಾಡಿಸಿ ಆ ಬಂಡೆ ಏನ್ ಲೂಟಿ ಮಾಡಿದ್ದಾರೆ ಅಟ್ಲೀಸ್ಟ್ ಸತ್ತ ಕುಟುಂಬಕ್ಕೆ 1 ಕೋಟಿನಾದ್ರೂ ಕಾಂಪನ್ಸೇಷನ್ ಕೊಡ್ಸಿ, ಜೊತೆಗೆ ಅವನ ಜೈಲಿಗೆ ಕಳ್ಸಿದ್ರೆ ಏನಾಗ್ತದೆ, ನೆಕ್ಸ್ಟ್ ಬಂಡೆಯವರೆಲ್ಲ ಎಚ್ಚೆತ್ಕೊಳ್ತಾರೆ. ಆಮೇಲೆ ಕೆಲಸ ನೆಕ್ಸ್ಟ್ ಯಾರು ಹೊರದೇಶದಿಂದ ಬಂದು ಕೆಲಸ ಮಾಡ್ತಾರೆ ಹೊರ ರಾಜ್ಯದಿಂದ, ಅವ್ರೆಲ್ಲರಿಗೂ ಕೂಡ ಒಂದು ಸೇಫ್ಟಿ ಆಗ್ತದೆ.
ಈ ಕೇಸಲ್ಲಿ ಏನಾದ್ರು ನೀನ್ ನೆಗ್ಲಿಜೆನ್ಸ್ ಆದ್ರೆ 16,000 ಜನ ಹೆಂಗ್ ಕೆಲಸ ಮಾಡ್ತಾರೆ? ಅದಕ್ಕೆ ನಾನು ಪೊಲೀಸ್ ಆಫೀಸರ್ಸ್ಗೂ ಟೈಮ್ ಕೊಟ್ಟಿದ್ದೀನಿ. ಕೊಡದೇ ಇದ್ರೆ ನಾನು ಸ್ಟ್ರೈಕ್ ಮಾಡ್ಬೇಕಾಗ್ತದೆ ನಿಮ್ ವಿರುದ್ಧನೇ ಅಂತ ಹೇಳಿದ್ದೀನಿ. ಅವ್ರು ಎಷ್ಟೊತ್ತರ ಅಲ್ಲಿ ಅರೆಸ್ಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ವೆಯ್ಟ್ ಮಾಡ್ತಾ ಇದ್ದೀನಿ. ಓಕೆ ಸರ್, ಥ್ಯಾಂಕ್ ಯು ಸರ್, ಫ್ರೀಡಮ್ ಟಿವಿ ಜೊತೆ ಮಾತನಾಡಿದ್ಕೆ.